ನಮಸ್ಕಾರ ಸ್ನೇಹಿತರೆ, IPL 2026ರಲ್ಲಿ ಮುಂಬೈ ಇಂಡಿಯನ್ಸ್ ಕತೆ ಮುಗೀತು ಅನ್ಕೊಂಡಿದ್ರಲ್ಲ. ಆದ್ರೆ ಹಿಟ್ ಮ್ಯಾನ್ ಕಣಕ್ಕಿಳಿದ್ರೆ ಸುಮ್ಮನೆ ಇರ್ತಾರಾ? ವಾಂಖೆಡೆ ಸ್ಟೇಡಿಯಂನಲ್ಲಿ ಲಕ್ನೋ ವಿರುದ್ಧ ಮುಂಬೈ ಅಕ್ಷರಶಃ ಗರ್ಜಿಸಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಮುಂಬೈಗೆ ಈಗ ರೋಹಿತ್ ಶರ್ಮಾ ಹೊಸ ಚೈತನ್ಯ ಕೊಟ್ಟಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಆಡದ ಕಾರಣ ಸೂರ್ಯಕುಮಾರ್ ಯಾದವ್ ನಾಯಕತ್ವ ವಹಿಸಿದ್ರು. ಮೊದಲು ಬ್ಯಾಟ್ ಮಾಡಿದ್ದ ಲಕ್ನೋ ನಿಕೋಲಸ್ ಪೂರನ್ ಸಿಡಿಸಿದ 8 ಸಿಕ್ಸರ್ಗಳ ನೆರವಿನಿಂದ 229 ರನ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿತ್ತು. ಆದ್ರೆ ಇದನ್ನ ಚೇಸ್ ಮಾಡಕ್ಕೆ ಬಂದ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಿದ್ರು. ಇನ್ನು ರೋಹಿತ್ 84 ರನ್ ಸಿಡಿಸಿದ್ರೆ ರಿಕಲ್ಟನ್ ಕೇವಲ 32 ಬಾಲ್ನಲ್ಲಿ 83 ರನ್ ಚಚ್ಚಿ ಬೌಲರ್ಗಳನ್ನ ಬೆವರಿಳಿಸಿದ್ರು. ಈ ಗೆಲುವಿನಿಂದ ಮುಂಬೈಗೆ 6 ಪಾಯಿಂಟ್ ಸಿಕ್ಕಿದೆ ನಿಜ, ಆದ್ರೆ ಪ್ಲೇ ಆಫ್ ತಲುಪೋಕೆ ಇನ್ನೂ ದೊಡ್ಡ ಪವಾಡವೇ ನಡೆಯಬೇಕು. ಉಳಿದಿರೋ 4 ಪಂದ್ಯಗಳನ್ನ ಮುಂಬೈ ಗೆಲ್ಲಲೇಬೇಕು, ಜೊತೆಗೆ ಬೇರೆ ತಂಡಗಳ ಸೋಲು ಗೆಲುವಿನ ಮೇಲೆ ಕಣ್ಣಿಡಬೇಕು. ಇನ್ನು ಸ್ನೇಹಿತರೆ, ನಿಮಗೇನನ್ಸುತ್ತೆ? ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ಗೆ ಹೋಗೋಕೆ ಸಾಧ್ಯ ಇದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಕ್ರಿಕೆಟ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.